ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶಿವಲಿಂಗವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಒಂದು ಲೋಟದಲ್ಲಿ ಸ್ಮಾಲ್ ಲೋಟ ಇದೆ ನನ್ನ ಹತ್ರ. ಅದರಲ್ಲಿ ಹುತ್ತದ ಮಣ್ಣನ್ನು ಹಾಕ್ಕೊಂಡು ಒಂಚೂರು ಅರಿಶಿನ, ಕುಂಕುಮ, ವಿಭೂತಿ ಇವು ಮೂರು. ನಾನು ಬೇರೆ ಏನೂ ಹಾಕೋಲ್ಲ, ಏಕೆ ಅಂದರೆ ಇದು 16 ವೀಕ್ಸ್ ತನಕ ಇಟ್ಟಿರಬೇಕು ಶಿವಲಿಂಗವನ್ನು. ಮತ್ತು ಅದನ್ನು ನದಿಯಲ್ಲಿ ಬಿಡಬೇಕಲ್ಲ, ಅದಕ್ಕೋಸ್ಕರ ಬೇರೆ ಏನೂ ಹಾಕೋಲ್ಲ. ಅದಾದಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಿಡ್ಕೊಂಡು ನಿಧಾನವಾಗಿ ಕಲಿಸ್ಕೊಂಡು ಈ ರೀತಿ ನಿಧಾನವಾಗಿ ಸ್ವಲ್ಪನೇ ನೀರು ಇಟ್ಕೊಂಡು ಕಲಿಸ್ಕೋಬೇಕು. ಇಲ್ಲಾಂದರೆ ತುಂಬ ಮೆತ್ತು ಆಗಿಬಿಟ್ರೆ ನಮಗೆ ಲಿಂಗ ಶೇಪ್ ಕೊಡೋಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಈ ರೀತಿ ನಿಧಾನವಾಗಿ ಒಂದೊಂದೇ ಸ್ಪೂನ್ ಉದ್ದರಣೆಯಿಂದ ನೀರನ್ನು ತಗೊಂಡು ನಾನು ಲಿಂಗ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಈ ಒಂದು ಬೈಂಡಿಂಗ್ ಆಗಿದೆ. ಸೊ ನೆಕ್ಸ್ಟ್ ಮಿಕ್ಕಿರೋ ಮಣ್ಣಿಗೆ ಬೈಂಡಿಂಗೋಸ್ಕರ ಇನ್ನೊಂಚೂರು ನೀರು ಹಾಕ್ಕೊಂಡು ನಾನು ಲಿಂಗವನ್ನು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಗಟ್ಟಿಯಾಗಿಟ್ಕೊಂಡು ಇದನ್ನು ಮಾಡ್ಕೋಬೋದು. ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂಡಾಗಿದೆ ಈಗ ಕ್ಲೀನಾಗೆ. ಸೊ ಅದನ್ನು ಈ ಥರ ಉಂಡೆ ಥರ ಮಾಡಿಕೊಂಡು ನಾವು ಮಿಕ್ಕಿರೋದೆಲ್ಲ ತೊಗೊಂಡು ಕ್ಲೀನಾಗೆ ಈ ರೀತಿಯಾಗಿ ತೊಗೊಂಡು ನೋಡಿ ಹಿಂಗೆ ಉಂಡೆ ಕಟ್ಕೋಬೇಕು. ಸೊ ಮಿಕ್ಕಿರೋ ಮಣ್ಣು ಎಲ್ಲ ತೊಗೊಂಡು ಅದೆಲ್ಲ ಇಟ್ಕೊಂಡು ಈ ರೀತಿಯಾಗಿ ಉಂಡೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರೋ ಪರ್ಫೆಕ್ಟ್ ಶೇಪ್ ಸಿಗುತ್ತೆ. ಈಗ ನಾನು ಇದಕ್ಕೆ ಲಿಂಗದ ಶೇಪ್ನ ಕೊಡ್ತೀನಿ. ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಪ್ರತಿಯೊಂದೂ. ಫಸ್ಟು ಕೆಳಗಿನ ಸ್ಟೆಪ್ನ ಬೇಸ್ ಥರ ಮಾಡಿಕೊಂಡು ಅದಾದಮೇಲೆ ಇನ್ನೊಂಚೂರು ಮೇಲೆ ಎತ್ಕೊಂಡು ಅದನ್ನು ತಿರ್ಗಾ ಅದರಲ್ಲೇ ಶೇಪ್ ಕೊಟ್ಕೊಂಡು ನಾವು ಲಿಂಗದ ಶೇಪ್ ಬರೋ ತನಕ ಈ ರೀತಿಯಾಗಿ ನಿಧಾನವಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಮಾಡಬೇಕು. ಮತ್ತು ಲಿಂಗ ಮಾಡಬೇಕಾದ್ರೆ ಓಂ ನಮಃ ಶಿವಾಯ ನಿಮ್ಗೆ ಯಾವುದು ಮಂತ್ರ ತುಂಬ ಇಷ್ಟ, ನಿಮ್ಗೆ ಈಸಿಯಾಗಿ ಬರುತ್ತೆ ಅದನ್ನು ಹೇಳ್ಕೊಂಡು ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಶೇಪೆಲ್ಲ ಕೊಟ್ಟಾದಮೇಲೆ ಸ್ವಲ್ಪ ಬಿರುಕುಗಳು ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೀರನ್ನ ಮಾಡಿಕೊಂಡು ಈ ರೀತಿ ಹಾಗೆ ಒದ್ದೆ ನೀರಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ನಾನು ಪ್ರತಿ ವಾರ ಲಿಂಗ ಮಾಡ್ಕೊಳೋದು. ಥ್ಯಾಂಕ್ ಯು.